ಹಲೋ ಫ್ರೆಂಡ್ಸ್, ನಮಸ್ತೆ. ಸಿಂಪಲ್ ಆದ ಎಗ್ ಗ್ರೇವಿ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರೋಂಥ ಸಾಮಾನುಗಳು ನೋಡಿರಿ: ಟೊಮೊಟೊ, ಒಂದೆರಡು ಟೊಮೊಟೊ, ಹಾಗೆ ಒಂದೆರಡು ಈರುಳ್ಳಿ, ಶುಂಠಿ ಮತ್ತು ಬೆಳ್ಳುಳ್ಳಿ, ಮತ್ತು ಅದರಲ್ಲೇ ಚಕ್ಕೆ ಲವಂಗನೂ ತೊಗೊಂಡಿದ್ದೀನಿ, ಕರಿಮೆಣಸು ಮತ್ತು 4ರಿಂದ 5 ಹಸಿಮೆಣಸಿನ್ಕಾಯಿ. ಈಗ ಅವನ್ನೆಲ್ಲ ಸ್ವಲ್ಪ ಬಾಡಿಸ್ಕೋಬೇಕು. ಸ್ವಲ್ಪ ಬಾಡಬೇಕಷ್ಟೆ. ಇವಾಗ ಪುದೀನ, ಅರ್ಧ ಕಟ್ಟು ಪುದೀನ, ಹಾಗೆ ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ನೋಡ್ರಿ, ಹಾಕ್ತಾಯಿದ್ದೀನಿ ಅದಕ್ಕೆ. ಅದನ್ನು ಸ್ವಲ್ಪ ಫ್ರೈ ಆಗಬೇಕು. ಇವಾಗ ಮಿಕ್ಸಿ ಜಾರಿಗೆ ಎಲ್ಲ ಅದನ್ನು ಹಾಕ್ಕೋಬೇಕು. ಫ್ರೈ ಆಗಿರೋದನ್ನೆಲ್ಲ ಈಗ ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು. ಈಗ ರುಬ್ಬಿದೆ. ಈಗ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಬಾಣಲಿಗೆ. ಈಗ ರುಬ್ಬಿರೋ ಅಂಥ ಮಸಾಲ ಹಾಕ್ತಾಯಿದ್ದೀನಿ. ಮಸಾಲೆನೆಲ್ಲ ಹಾಕಿ ಸ್ವಲ್ಪ ಕೈ ಆಡಿಸ್ಬೇಕು. ಅದಕ್ಕೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. ಸ್ವಲ್ಪ ಅಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. ಹಾಗೆ ಸ್ವಲ್ಪ ಅರಿಶಿನ ಪುಡಿ. ಈಗ ಇನ್ನೊಮ್ಮೆ ಸ್ವಲ್ಪ ಕೈ ಆಡಿಸ್ಬೇಕು. ಇವಾಗ ತಟ್ಟೆ ಮುಚ್ಚಿಡಿ. ಒಂದೆರಡು ನಿಮಿಷ ಆದಮೇಲೆ ನೋಡಿ, ಈ ಥರ ಎಣ್ಣೆ ಬರುತ್ತೆ ಮೇಲೆ. ಈಗ ಇನ್ನೊಮ್ಮೆ ಕೈ ಆಡಿಸಿ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಬೇಕು. ನಾನು ರುಬ್ಬಿರೋ ಅಂಥ ನೀರಿತ್ತು, ಅದನ್ನೇ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ನೀವು ಬೇರೆ ಬೇರೆ ನೀರಿದ್ರೂ ಹಾಕ್ಕೊಳ್ಬೋದು. ಈಗ ಇನ್ನೊಮ್ಮೆ ಸ್ವಲ್ಪ ಕೈ ಆಡಿಸಿ ತಟ್ಟೆ ಮುಚ್ಚಬೇಕು. ಅದೊಂದು ಕುದಿ ಬಂದಮೇಲೆ ನೋಡಿರಿ, ಈ ಥರ ಕುದಿ ಬರ್ತಾ ಇದೆಯಲ್ಲ, ಈಗ ಸೈಡಿಗೆ ನಾನು ಎಗ್ ಕುಚ್ಚಿಟ್ಟಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ ನೋಡಿರಿ. ಒಂದು 4 ಎಗ್ ತೊಗೊಂಡಿದ್ದೆ ಫ್ರೆಂಡ್ಸ್ ನಾನು. ಈಗ ಮತ್ತೆ ಮಿಕ್ಸ್ ಮಾಡಬೇಕು. ಒಂದೆರಡು ನಿಮಿಷ ತಟ್ಟೆ ಮುಚ್ಚಬೇಕು ಫ್ರೆಂಡ್ಸ್. ಅದು ಭಾಳ ಹೊತ್ತು ಕುದಿಸ್ಬಾರ್ದು, ಒಂದೆರಡು ನಿಮಿಷ ಆದರೆ ಸಾಕು ನಿಮಗೆ. ನೋಡಿರಿ, ಆಯಿತು, ನಮ್ಮ ಎಗ್ ಗ್ರೇವಿ ಆಯಿತು. ಈಗ ಬಗಾರ ರೈಸ್ ಮತ್ತು ಎಗ್ ಗ್ರೇವಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ಟ್ರೈ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.